ನೋಡಮ್ಮ ನೀನು ನೋಡಿರಿ ನೋವು 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 ಅಂತೀಯ. ಡಾಕ್ಟ್ರ್ ನೋಡಿರಿ ಏನಾಗಿಲ್ಲ ಅಂತ ಹೇಳ್ತಾರೆ. ಇವಾಗ ಯಾಕೆ ನೋವು ಐತೆ ಅಂದರೆ ಏನೂ ಆಗಿಲ್ಲ, ಒಳಗೆ ನರನೂ ಒಳ್ಳಿಲ್ಲ, ಮೂಳೆನೂ ಸಿಡ್ದಿಲ್ಲ, ಏನೂ ಆಗಿಲ್ಲ ಅಂತಾರೆ. ನೀನು ನೋವು ನೋವು ಅಂತೀಯಲ್ಲ ಸೌಮ್ಯ. ಅಲ್ಲ ಅತ್ತೆ, ನಾನೇ ನೀನು ಸುಮ್ಮನೆ ಹೇಳೋಕ್ಕಾಗುತ್ತೆ. ನೋಡಿ ಹಿಂಗೆ ಹಿಡ್ಕೊಂಡಿರೋದು ಇಳಿಸೋಕ್ಕಾಗ್ತಿಲ್ಲ, ಅದು ಹಂಗೆ ಹಿಡ್ಕೊಂಡು ಓಡಿ ಆಗ್ಬಿಟ್ಟೈತೇನೋ. ಹಂಗೆ ಹಿಡ್ಕಣ್ಣ ಅದೊಂಥರ ಹಂಗೆ ಹಿಡ್ಕೊಂಡು ನೋವು ಆದಂಗೆ ಆಗ್ಬಿಟ್ಟೈತೆ ಹೋಗತ್ತ. ಇಳಿಸೋಕ್ಕಾಗಲ್ಲ, ಎತ್ತಕ್ಕಾಗಲ್ಲ. ಯಪ್ಪ ಕೈ ಹೊಡ್ತಾ ಅಂದ್ರೆ ಹೊಡ್ತಾ ಬರುತ್ತೆ. ಅಯ್ಯೋ ಅತ್ತೆ, ಇನ್ನೊಂದು ಕಡೆಗೆ ತೋರ್ಸೋಣ ಕಣತ್ತೆ. ಇಲ್ಲ ಅಂದ್ರಲ್ಲಿ ಇನ್ನೊಂದು ಹಾಸ್ಪಿಟ್ಲಿಗೆ ತೋರ್ಸೋಣ. ಅಲ್ಲ ನೋವು ಐತೆ ಅಂದಮೇಲೆ ಏನಾನ ಒಳಗೆ ಎಫೆಕ್ಟ್ ಇದ್ರೆ ತಾನೇ ನೋವು ಆಗೋದು. ಅಯ್ಯಪ್ಪ ಡಾಕ್ಟ್ರು ಏನೂ ಆಗಿಲ್ಲ ಅಂತಾನೆ. ಸ್ಕ್ಯಾನಿಂಗಲ್ಲಿ ಏನೂ ಆಗಿಲ್ಲ, ನರನೂ ಒಳ್ಳಿಲ್ಲ, ಎಮ್ಕೆನೂ ಸಿಡ್ದಿಲ್ಲ ಅಂತ ಹೇಳ್ತಾನೆ. ಏನು ಇಲ್ದಲೆ ಮತ್ತೆ ಹೆಂಗೆ ನೋವು ಬರುತ್ತೆ? ಹಾಗಲ್ರಿ ಹೋಗೇ ಇಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಡ್ಯೂಟಿ ಐತೆ, ನಾನು ಹೋಗ್ಬೇಕು, ನನ್ನ ಗಾಡಿ ಲೋಡ್ ಆಗುತ್ತೆ ಅಂತ ಹೇಳ್ದಾನು. ಯಾವ ಗಾಡಿನೂ ತಗೊಂಡು ಎಲ್ಗೂ ಹೋಗೇ ಇಲ್ಲ, ಇಲ್ಲೇ ಇದೆಯಾ? ಅಯ್ಯೋ ನೀವು ಅತ್ಲಾಗ ಹೋದ್ರಾ ತುಂಬ ನಿದ್ದೆ ಬಂತು. ಅದು ಯಾಕೋ ಏನೋ ಗೊತ್ತಿಲ್ಲ, ಸಖತ್ತು ನಿದ್ದೆ ಬಂತು. ಸಖತ್ತಾಗಿ ನಿದ್ದೆ ಮಾಡಿದೆ ಇಷ್ಟೊತ್ತು 10 ಗಂಟೆ. ನಿದ್ದೆ ಅಂದರೆ ನಿದ್ದೆ, ಅಷ್ಟಿಷ್ಟು ನಿದ್ದೆ ಅಲ್ಲ. ಅಪ್ಪ ಸಖತ್ತು ನಿದ್ದೆ ಬಂದುಬಿಡ್ತು ಕಣೆ. ಅದಕ್ಕೆ ನಿದ್ದೆ ಬಂದಾಗ ಗಾಡಿ ಹೆಂಗೆ ಓಡ್ಸೋಕ್ಕಾಗುತ್ತೇಳು, ಅದಕ್ಕೆ ಕ್ಯಾನ್ಸಲ್ ಮಾಡಿ ಸುಮ್ಮನೆ ಮಲ್ಕೊಂಡಿದ್ದೆ. ನೋಡು ಹಾಸ್ಪಿಟ್ಲಿಗೆ ಬರಲಿಲ್ವಲ್ಲ, ಕರೆದಿದ್ದಕ್ಕೆ ನನಗೆ ಫೋನ್ ಬರುತ್ತೆ, ನಾನು ಹೋಗ್ಬೇಕು ಅಂತ ಬೊಗಳಿದ್ರಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದನ್ನೋದಿಲ್ಲ. ಹೆಂಡ್ತಿಗೆ ಕೈ ನೋವಾಗೈತಲ್ಲ, ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದು ಸ್ವಲ್ಪನೂ ನಿಮ್ಗೆ ಏನೂ ಅನ್ಸಲ್ಲ. ನಿಮಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ. ಅಲ್ಲ ಕಣಲ್ಲ ಪಾಪ, ಹೋಗಿಲ್ಲ, ಹೋಗಕ್ಕಿಲ್ವಿ. ಇನ್ನು ನಿದ್ದೆ ಕಟ್ಟಿಲ್ಲ ಏನಿಲ್ಲ. ಮೊದಲೆಲ್ಲ ರಾತ್ರಿ ಎಲ್ಲ ನಿದ್ದೆ ಕಟ್ಕೊಂಡು ಗಾಡಿ ಓಡಿಸ್ಕೊಂಬಂದ್ರು. ಇನ್ನೊಂದು ದಿನದಾಗ ಏನಾನ ನೀ ಡ್ಯೂಟಿ ಸಿಕ್ಕೈತಿ ಅಂದ್ರೆ ಗನ್ವಾಗಿ ಹೋಗ್ತಿದ್ದೆ ನಿದ್ದೆ ಕಟ್ಕೊಂಡೇನಿ. ಇವತ್ತೇ 3 ದಿನ ಗನ್ವ ಮಂತಾಗಿದ್ರು ಹೋಗಿಲ್ವಲ್ಲ, ಅದಿನ್ನೆಂತ ನಿದ್ದು ಬಂತ ನಿನಗೆ? ಅಯ್ಯೋ ಅಮ್ಮ, ಹೊಲ್ದ ಹತ್ರ ಅಲ್ಲೂ ಇಲ್ಲೂ ಓಡಾಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನಿದ್ದೆ ಜಾಸ್ತಿ. ಕೆಲಸಗಳು ಜಾಸ್ತಿ ಆಗಿಬಿಟ್ಟವೆ ಈ ನಡುವೆ, ಅದಕ್ಕೋಸ್ಕರ ನಿದ್ದೆ ಬರ್ತೈತೆ. ಕೆಲಸ ಅಂದರೆ ಕೆಲಸ, ಹೊಲ್ದ ಹತ್ರ ಹೋಗ್ಬೇಕು, ಅಲ್ಲೆಲ್ಲ ನೋಡ್ತೀನಿ ಅವರೆಲ್ಲ ಏನು ಮಾಡ್ತಾರೆ, ಏನು ಕಳ್ಳೆಗಿಳೆ ತೆಗ್ದಾಕ್ತಾರೋ ಏನೋ ಅಂತ ಹೇಳಿ ಹೊಲ್ತ ಕಲ್ಗೂ ಓಡಾಡ್ತೀನಲ್ಲ, ಒಂಥರ ಮೈಕೈ ಎಲ್ಲ ನೋವ್ದಂಗೆ ಆಗ್ಬಿಡುತ್ತೆ. ಮೈಕೈ ನೋವಿಗೂ ಅಷ್ಟಕ್ಕೂ ತುಂಬ ನಿದ್ದೆ ಬಂದಂಗೆ ಆಗ್ಬಿಡುತ್ತೆ. ಏನು ಮಾಡಲಿ? ನೀನು ಸುಮ್ಮನೆ ಕೆಲ್ಸಕ್ಕೆ ಹೋಗೋದು ಕಲಿ ಪಾಪ. ಆಟಾಡ್ಕೊಂಡಿರ್ಬೇಡ ನೋಡು. 3-4 ದಿವಸ ಆಯ್ತು ಅಲ್ಲೇನೆ ನೀನಿಂದು ನಿಂಗೆ ಇದ್ದಾನಲ್ಲ. ಏನೋ ಬಂದರೆ 1 ದಿವಸ 2 ದಿವಸ ಇದ್ದಾನ ಅಷ್ಟೇನೆ. ಏನೋ ಸೆನಕ್ಕಿಲ್ಲ ಅಂದ್ರೆ ಇರ್ತಿದ್ದೆ, ಗನವಾಗ ಇದೆಯಾ, ಬರೀ ಇವಾಗ ಅಲ್ಲೂ ಇಲ್ಲೂ ಓಡಾಡ್ಕೊಂಡಿದ್ಯಲ್ಲ ಪಾಪ. ಅಲ್ಲ ನಿಮ್ಮ ಚಿಕ್ಕಮ್ಮನ ದುಡ್ಡನ್ನು ಕೇಳು, ಇಟ್ಕೊಡ್ತೀವಿ, 1 ಲಕ್ಷ ದುಡ್ಡು ಕೊಡು ಅಂತ ಹೇಳಿ. ಅದಕ್ಕೆ ಬೇಕು. ಇದು ಹೆಸರು ಮಾಡಿಸ್ಕೊಂಬಕ್ಕೆ ನೀಟಾಗಲ್ಲ, ನಾ ಮಾಡ್ಸೋಣ ನಾವು. ಸುಮ್ಮನೆ ತಂತಿ ಬೇಲಿ ಮಾಡಿಸ್ಕೊಂಬ ನೋಟು, ಇಂಥ ಸಮಸ್ಯೆಗಳು ಬೇಡ. ಅದಕ್ಕೆ ತಂತಿ ಬೇಲಿ ಮಾಡ್ಸೋಕ್ಕೆ ದುಡ್ಡು ಬೇಕಲ್ಲ. ನಿಮ್ಮ ಚಿಕ್ಕಮ್ಮನ 1 ಲಕ್ಷ ಕೊಡು ಅನ್ನು. ಇನ್ಯಾರಿದ್ದಾರೆ ನಿನಗೆ ಕೊಡು ಅಂತ ಅನ್ನು. ನಾನೆಲ್ಲ ಕೇಳ್ತೀನಿ, ಸುಮ್ಮನೆ ನಿನ್ನ ತಲೆ ಕೆಡಿಸಬೇಡ. ನಾನೆಲ್ಲ ಕೇಳಿ ಇಸ್ಕೊಂತೀನಿ. ಏನು ಸುಸು, ನಿದ್ದೆ ಮಾಡಿ ಎದ್ದು ಬರ್ತಾ ಇದೆಯಾ? ನಾನು ಮಲ್ಕೊಂಡಿದ್ದೆ. ನಿದ್ದೆ ಜಾಸ್ತಿ ಬರೋದಾ, ಅದಕ್ಕೆ ನಾನು ಹೋಗಿ ಸುಮ್ಮನೆ ಮಲ್ಕೊಂಡಿದ್ದೆ. ಇಬ್ರು ಸೆನಕೈದಿರಿ ಹೇಳು. ಅವನು ನೋಡೆ, ನಾವು ಆಸ್ಪತ್ರೆಗೆ ಹೋದಾಗಿಂದ ಅವನು ಈಗ ಮನ್ಕೊಂಡೆದ್ದು ಈಗ ಎದ್ದವನಿ. ನೀನು ಮನ್ಕೊಂಡೆದ್ದಿದೀಯ ನೋಡಪ್ಪ. ಇಬ್ರು ದೊಡ್ಡ ಸುಖ ಯಾರಿಗೆ ಬರುತ್ತೆ? ನಾನು ನನ್ನ ಸೊಸೆ ಆಸ್ಪತ್ರೆಗೆ ಹೋಗಿ ಸೌಮ್ಯಗೆ ಏನು ನೋವಿಲ್ಲ ಅಂತ ಹೇಳ್ತಾರೆ ಕಣ್ ಸುಸು. ಅದು ಯಾಕೋ ಏನೋ ಗೊತ್ತಿಲ್ಲ, ಏನು ನೋವಿಲ್ಲ ಅಂತ ಹೇಳ್ತಾರೆ. ಅವಳು ನೋಡಿದ್ರೆ ನೋವು ನೋವು ಅಂತಾಳೆ. ಒಳಗೆ ಏನೂ ಆಗಿಲ್ಲ, ಎಮ್ಕೆನೂ ಸಿಡ್ದಿಲ್ಲ, ನರನೂ ಒಳ್ಳಿಲ್ಲ, ಏನಾಗಿಲ್ಲ, ಗರ್ವಾಗೈತೆ ಅಂತ ಹೇಳಿ ಅವ್ರು ಹೇಳ್ತಾರೆ ಡಾಕ್ಟ್ರು. ಇವಳು ನೋಡಿರೆ ನೋವು ಅಂತ ಅಳ್ತಾ ಇದ್ದಾಳೆ. ಏನು ಮಾಡಬೇಕು ಅಂಬೋದು ಗೊತ್ತಿಲ್ಲ. ಅಯ್ಯೋ ಹೌದೇನು? ಅಯ್ಯೋ ಇಲ್ಲ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಡಾಟ್ ತೆಗಿಸ್ಬೇಕು. ಏನಾದರೂ ದಾಟಿನ ಮೇಲೆ ಏನಾದರೂ ಬಂದೈತೋ ಏನೋ. ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಟ್ಟು ದಾಟ್ ತೆಗಿಸ್ರಿ. 3 ಆದಿ ಕುಡಿರತಕ್ಕೆ ಹೋಗಿ ದಾಟ್ ತೆಗಿತಾರೆ. 1 ರೂಪಾಯಿ ದುಡ್ಡು ಅದು ಎಲ್ಲೆಡ್ಕೆ ಇಕ್ಬಿಟ್ಟು ಒಂದು ಕೋಲಿಕ್ಕೆ ನೀವೇ ದಾಟ್ಕೊಂಬರ್ರಿ. ಇಲ್ಲಾಂದ್ರೆ ಇಲ್ಲಾಂದ್ರೆ ಪೂಜಾರಪ್ಪಗಳು ತಕೋದ್ರೆ ಚೆನ್ನಾಗಿ ದಾಟಿಸ್ತಾರೆ, ದಾಟ್ ತೆಗಿತಾರೆ. ಹಂಗೆ ಮಾಡ್ಬೇಕಮ್ಮಲ್ವೇ? ಸುಮ್ಮನೆ 1 ವಾರ ಅಡ್ಮಿಟ್ ಆಗಿಬಿಡ್ರಿ ಅಮ್ಮ, ವಾಸಿ ಆಗತ್ತಕ್ಕನ. ನಾನು ಹೇಳ್ತೀನಿ ಸೌಮ್ಯ, 1 ವಾರ ಅಡ್ಮಿಟ್ ಆಗ್ಬಿಡು. ಅಷ್ಟೊಂದು ನೋವಿದ್ರು ನೀನು ತಲೆ ಕೆಡಿಸ್ಕೊಬೇಡ. 1 ವಾರ ಅಡ್ಮಿಟ್ ಆಗ್ಬಿಡು. ಪಾಪ ಅಡ್ಮಿಟ್ ಆಗ ಅಂಥದ್ದೇನಿಲ್ಲ, ಸುಮ್ಕಿರು. ಅಡ್ಮಿಟ್ ಆಗಿ ಕುಕ್ಕಂಡ್ರೆ ಅಲ್ಲಿ ಬೆಡ್ ಚಾರ್ಜ್ ಯೋಟನ್ ದುಡ್ಡು ಕಟ್ಟಬೇಕು ಮತ್ತೆ ಆಸ್ಪತ್ರೆಗೆ.
ಇಲ್ಲ ಸೌಮ್ಯ, ಒಂದು ವಾರ ಅಡ್ಮಿಟ್ ಆಗು ನೀನು. ಅದು ಕ್ಲಿಯರಾಗಿ ವಾಸಿ ಆಗೋವರೆಗೂ ನನಗೆ ಟೆನ್ಷನ್ ಆಗಿಬಿಡುತ್ತೆ ನಿನಗೆ ಹುಷಾರಿಲ್ಲ ಅಂತಂದರೆ. ಹ್ಞೂ ಒಂದು ವಾರ ಅಡ್ಮಿಟ್ ಮಾಡಿಸ್ಬೇಕು ಅಂತ. ಹೇಳ್ತೀನಿ, ಒಂದು ವಾರ ಅಡ್ಮಿಟ್ ಮಾಡಿಸ್ಬಿಟ್ರೆ ನನ್ನ ಜೊತೆ ಚೆನ್ನಾಗಿರ್ಬೋದು ಅಂತ ನಮ್ಮ ಸುಂದು ಯೋಚನೆ ಮಾಡ್ತಾ ಇರಬೇಕು. ಅಯ್ಯಯ್ಯೋ, ನನಗಂತೆ ಮನಸ್ಸಲ್ಲಂತೂ ಖುಷಿನೋ ಖುಷಿ. ಈ ಕಳ್ಳ ಅದರಲ್ಲಿ ಕಣ್ಣೊಡಿಯೋದು ನೋಡು. ಆಮೇಲೆ ಯಾರಾದ್ರೂ ನೋಡಿದ್ರೆ ಯಾಕೆ ಬೇಕಪ್ಪ, ಕಣ್ಣೊಡಿಯೋದು ನೋಡು. ಕಳ್ಳ ಕಳ್ಳ, ಚೀ ಚೀ, ಕಳ್ಳ 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 ಕಳ್ಳ, ಏನು ಮಾಡ್ತಾ ಇದೀಯಾ? ಬೇಡ ಸುಮ್ಮನಿರು, ನಾವೆಲ್ಲ ತೋರಿಸ್ಕೊಂಬತ್ತೀವಿ. ಒಂದು ವಾರ ಅಡ್ಮಿಟ್ ಆಗೋ ಅಂಥದ್ದೇನಿಲ್ಲ. ಇವ್ರೇನು ದುಡ್ಡು ಹೆಚ್ಚಾಗವೇನಪ್ಪ, ಒಂದು ವಾರ ಅಡ್ಮಿಟ್ ಆಗು ಅಂತ ಹೇಳ್ತಾ ಇದ್ದಾರಲ್ಲ. ಎಷ್ಟು ದುಡ್ಡು ಹೆಚ್ಚಾಗ್ಯದ ಕೊಡ್ರಿ. ಈಗಲೇ ನಾವು ದುಡ್ಡಿಲ್ಲ ಕಾಸಿಲ್ಲ ಅಂತ ನಾವು ಇವಾಗ ಎಲ್ಲ ಲಾರಿ ಅದು ತಕೊಂಡು ಗಾಡಿಗಳು ತಕೊಂಡು ಎಲ್ಲ ಲಾಸ್ ಮಾಡ್ಕೊಂಡಿದ್ದೀವಿ. ಆ ಬುಲೆಟ್ ಗಾಡಿ ಬೇಡ ಅಂತ ಅಂದೆ. ಆ ಬುಲೆಟ್ ಗಾಡಿ ತಗೊಂಬಂದೆ ನಾನು. ಬಡ್ಡ ಎಂಬ ಗಾಡಿಗೆ ಓಡಾಡಬೇಕು ಅಂತ. ಸುಮ್ಮನೆ ಎಲ್ಲ ಬರೀ ಗಾಡಿಗಳು ತಕೊಂಡು ನಾವು ದುಡ್ಡು ಎಲ್ಲ ವೇಸ್ಟ್ ಮಾಡ್ಕೊಂಡಿರೋದೆ. ಇವಾಗ ನೋಡು, ಮಾಮನೂ ಬರಲ್ಲ, ಏನಿಲ್ಲ. ಇಷ್ಟಿಸ್ ಹೆಂಗ ಮನೆ ಖರ್ಚಿಗೆ ಅಂಗಡಿದು ಸಾಮಾನು ಉಳಿತಿತ್ತು, ಸಾಮಾನು ತಗೊಬರ್ತಿದ್ವಿ. ಇವಾಗ ಎಲ್ಲದಕ್ಕೂ ಖರ್ಚು ಆಗ್ತೈತೆ ಕಣೆ ಸುಸು ನಮ್ಮ ಮನೆಗೆ. ಹೌದಾ? ಕಣಕ, ಮನೆ ಖರ್ಚಿಗೆ ಎಷ್ಟೊಂದು ಬೇಕು. ಆಗದೇ ಇಲ್ಲ ಮನೆ ಖರ್ಚಿಗಂತೂ. ಯಪ್ಪ, ಎಷ್ಟಿದ್ರೆ ಸಾಲದು ಗೊತ್ತಾ ದುಡ್ಡು. ನಾವು ಹೆಂಗೆ ಖರ್ಚು ಮಾಡ್ದಂಗೆಲ್ಲ ಮಾಡ್ಬೋದು. 2,000 ರೂಪಾಯಿಗೂ 2,000 ರೂಪಾಯಿ ಖರ್ಚು ಮಾಡ್ಬೋದು ತಿಂಗಳಿಗೆ. 10,000 ಮಾಡಿದ್ರು ಮಾಡ್ಬೋದು. 1,000 ರೂಪಾಯಿ ದುಡ್ಡಲ್ಲೇ ಬೇಕಾದ್ರೆ ಉಳಿಸ್ಕೊಂಡು ಹೋಗ್ಬೋದು. ಎಷ್ಟು ಮಾಡಿದ್ರು ಇರುತ್ತೆ ಅಕ್ಕ. ಹಂಗೆ ಮತ್ತೆ. ಮತ್ತೆ ಸುಸ್ಸು ಹೇಳ್ತಾ ಇರೋದು ಸರಿಯಾಗೈತೆ. ಕಣ್ಣು ನೋಡಿ ಬಿಡಪ್ಪ ನೋಡು. ನನ್ನ ಮನ್ಸಲ್ಲಿ ಬೈಕಂತಿರೋದು ನಿನಗೆ ಅರ್ಥ ಆಗ್ತಿಲ್ವಾ? ಕಣ್ಣು ನೋಡಿಬೇಡ ಅಂತ ಹೇಳ್ತಿರೋದು ನಿಮ್ಮ ಅಮ್ಮ ಎದುರಿಗೆ ನಿಂತ್ಕೊಂಡೈತೆ ನಾಯಿ. ಕಣ್ಣು ಹೊಡಿತೀಯ? ಕಣ್ಣು ಹಂಗೆ ಕನ್ನಡಕ್ಕೆ ಹಾಕಿದ್ರೆ ಸರಿಯಾಗೈತೆ. ಇಲ್ಲಾಂದ್ರೆ ಏನಿಲ್ಲ, ಯಾರಿಗಾನ ಕಾಣಿಸ್ಬಿಡೋದು. ಹಗ್ಲಲ್ಲಿ ನಾನು ನೋಡಿ ಬರೀ ಕಣ್ಣು ಹೊಡಿಯೋದೇ ಆಗುತ್ತೆ. ನಿಮ್ಮಮ್ಮ ಎದುರಿಗೆ ನಿಂತೈತೆ, ನಾಚಿಕೆ ಆಗಲ್ವ ನಿನಗೆ? ಗುಬೆ ನನ್ನ ಮಗನೇ, ಬೈಲಿ ಇದಾವೆ ನಿನಗೆ. ಬೈಲಿ ಅಲ್ಲ, ಮಾತಕ್ಕೆ ಗೊತ್ತಿಲ್ಲ, ಅವಾಗಿರೋದು ನಿನಗೆ ಬೈಲಿ ಜಾಡ್ತು ಹೊಡೆದು ಬಿಡ್ತೀನಿ. ಗುಬೆ ನನ್ನ ಮಗನೇ, ನಾಯಿ ನನ್ನ ಮಗನೇ. ಏನು ಮಾಡೋದು ಏನೋ, ಇದು ಒಳ್ಳೆಯ ಸವಾಸ ಆತಪ್ಪ. ಸುಸು, ನಿಮ್ಮ ಆಂಟಿ ಮಾವ ಮಾಡಿದ್ದೆಲ್ಲ ಒಂದೊಂದಲ್ಲ ಕಣೆ. ನಾನು ಏನಾನ ಬೇರೆಯವರಾಗಿದ್ರೆ ದುಡ್ಡು ಇಸ್ಕೊಬಿಡ್ತಿದ್ದೆ, ನಾನು ಬಿಡ್ತಿರ್ಲಿಲ್ಲ. ಅದೆಷ್ಟು ದುಡ್ಡಾಗುತ್ತೆ ಕೇಳಿ. ಆತ್ಕೋ ಆತೋ, ಏನು ನಿನ್ಗೆ ಯಾತ್ಕಾತ ಕಣಮ್ಮ. ಈಗ ಜನ ಒಳ್ಳೆಯರಲ್ಲೋ, ಯಾತ್ ಮಾಡ್ಯಾರೋ ಏನೋ, ಇಡೀ ಸೆನಕ್ಕಿಲ್ದಂಗೆ ಆಗಲಿ ಅಂತ ಯಾತ ಮಾಟ ಮಂತ್ರ ಮಾಡಿಸ್ಯಾರೋ ಏನೋ ನಿನಗೆ. ಈಗ ಇವಳು ನಮ್ಮರು ಒಳ್ಳೆಯರಲ್ಲ ಇವರು. ಅದಕ್ಕೆ ಅಂತಲ್ಲ, ಅವ್ನು ಬರೀ ಹಿಂಗೆ ಆಡ್ಸಿರೋದಕ್ಕೆ ಹಿಂಗೆ ಆಗುತ್ತೆ ಅಂತಲ್ಲ ನೋಡೋದು. ಏನೋ ಆಗಿರೋದಕ್ಕೆ ಹಂಗೆ ಆಗ್ತಿರೋದು. ಅವ್ನು ಅಲ್ಲಾಡ್ಸ್ಯವನೇ ಎಂಬತ್ತಕ್ಕೆ ಆಗ್ತಿಲ್ಲ ಬಿಡು. ಏನು ಮಾಡ್ಸ್ಯಾರೋ ಏನೋ ಮಾಟ ಮಂತ್ರ ಮಾಡಿಸಿರ್ಬೇಕು ಸಾಮಾನ್ಯ ಎಲ್ಲನ. ನಮ್ಮರು ಒಳ್ಳೆಯರಲ್ಲ, ಅವ್ರು ಏನು ಮಾಡ್ಸ್ಯಾರೋ ಏನೋ. ಯಾಕಂದ್ರೆ ನಾವು ಒಂದಿಟ್ಟು ಜೋರ ಮಾತಾಡ್ತಿದ್ವಲ್ಲ, ಅದಕ್ಕೇನೆ ಇವ್ರು ನಮ್ಮರೆಲ್ಲ ಒಳ್ಳೆಯವರಲ್ಲ, ಕೇಣಿಗೆ ಏನೋ ಒಂದು ಮಾಡಿರ್ತಾರೆ. ಅದು ನಿಜವೇನೆ. ಮತ್ತು ಏನು ಒಳಗೆ ಏನೂ ಆಗಿಲ್ಲ, ಸುಮ್ಮನೆ ನೋಯ್ತಾಯ್ತೆ ಅಂದಮೇಲೆ ಅದು ಮಾಟ ಮಂತ್ರದ್ದೇ ಇರಬೇಕು. ಸುಮ್ಮನೆ ಯಾಕೆ ಯಾರಿಗೂ ನೋವಾಗಲ್ಲ, ನಿಜ ಪ್ರಾಮಿಸ್, ಯಾರಿಗೂ ನೋವಾಗಲ್ಲ ಕಣ. ಸುಮ್ಮನೆ ಯಾವ್ದಾನ ದೇವಸ್ಥಾನ ಹತ್ರ ಹೋಗ್ರಿ, ದೇವಸ್ಥಾನ ಹತ್ರ ಹೋಗಿ ದಾಟ್ ತೆಗಿಸ್ಕೊಳ್ರಿ, ದಾಟ್ ತೆಗ್ಸಿ ದೇವ್ರಿಗೆ ಹೋಗಿ ಬರ್ರಿ. ಯಾವ್ದಾನ ದೇವ್ರಿಗೆ ಕರ್ಕೊಂಡೋಗಿ ಭೂತಪ್ಪ, ಯಾವ್ದಾನ ಒಂದು ಬಿಗ್ಗೆದ ದೇವ್ರಿಗೆ. ಇಲ್ಲೋಡು, ಏನಾರ ಇದ್ದರೆ ಅಪ್ಪನ ಹೊರಟೋಗ್ಬಿಡ್ಬೇಕಂತ ಮಾಟ ಮಂತ್ರ ಏನಿದ್ರು ದೇವ್ರ ಚಾಟಿ ತಾಂಬ್ತಿದ್ದಂಗೆ ಹೊರಟೋಗ್ಬಿಡ್ಬೇಕಂತ ದೇವ್ರಿಗೆ ಕರ್ಕೊಂಡು ಹೋಗೋ ಕೋಮ್ಲಕ್ಕಯ್ಯ. ಏಯ್ ಸುಸು, ನೀನು ನಮ್ಮ ಅಮ್ಮನೂ ಅಕ್ಕ ಎಂಬ್ತೀಯ, ನನ್ನ ಹೆಂಡ್ತಿನೂ ಅಕ್ಕ ಎಂಬ್ತೀಯ. ನಮ್ಮ ಅಮ್ಮನ ಅತ್ತೆ ಅನ್ನೇ. ಅತ್ತೆ ಅನ್ನು, ಅತ್ತೆ ಅನ್ಬೇಕು ನೀನು. ಇಬ್ರು ಅಕ್ಕ ಅಂದರೆ ಅದು ಹೆಂಗೆ ಸರಿ ಹೋಗುತ್ತೆ? ಏನೋ ಒಂದು ಅಂಬ್ತಲ್ ಬಿಡು. ಅತ್ತೆ ಅಂತ ಏನು ಅಂಬೋದೇನು ಬೇಕಾಗಿಲ್ಲ, ಅಕ್ಕ ಎಂಬ್ಳು ಹೇಳು, ಏನಾಗಲ್ಲ. ನಿಂಗೆ ಯಾಕೆ ಅಷ್ಟೊಂದು ಸುಮ್ಮನೆ ನಿಂತ್ಕ. ಅಲ್ಲ, ನಾನಿಬ್ಬರಣ್ಣ ಅಕ್ಕ ಏನ್ರಿ. ಈಗ ನಿಮ್ಮ ಅತ್ತೆ ಬೇರೆ ಅಲ್ಲ ಇದು, ಅದಕ್ಕೆ ನಾನು ಅತ್ತೆನೇ ಅಂಬ್ತೀನಿ ಬಿಡು. ನಾನು ಕೋಮ್ಲತ್ತೇನೆ ಅಂಬ್ತೀನಿ ಇನ್ಮೇಲಿಂದ. ನನಗೂ ಕೋಮ್ಲತ್ತೇನೆ ಆಗಬೇಕು ಈ ಅಮ್ಮ. ನೆಂಟ್ರಾಗ್ಬೇಕು ಇವರು. ನೆಂಟ್ರಾಗಬೇಕು, ನಮ್ಮ ಅತ್ತೆನೇ ಆಗಬೇಕು. ಇವಳ ಕಡೆಯಿಂದ ಋತು ಕಡೆಯಿಂದ ನೋಡ್ಕೊಂಡ್ರೆ ಈ ಕಡೆ ಇವ್ರ ಕಡೆಯಿಂದ ಅತ್ತೆನೇ ಆಗ್ಬೇಕು ನಮಗೆ. ಇವರು ನಾವೆಲ್ಲ ಒಂದೇನೆ ಅವಾಗೆಲ್ಲನ. ಅವಾಗೆಲ್ಲ ನಮ್ಮ ಅಮ್ಮ ಇರೋನು, ಇವ್ರು ನಮ್ಮ ಅಪ್ಪ ಇರು, ಇವರೆಲ್ಲ ಇದ್ರಲ್ಲ, ಅವರೆಲ್ಲ ಸೆನಕ್ಕಿದ್ರಂತೇಳು. ನಮ್ಮ ಅತ್ತೆನೇ ಆಗ್ಬೇಕು, ನಮ್ಮ ಅಪ್ಪಯ್ಯ ಅಣ್ಣ ಆಗ್ಬೇಕಂತೆ ಕೋಮ್ಲಕ್ಕಾಗಿ. ಕೋಮ್ಲತ್ತಿಗೆ ಅಕ್ಕಯ್ಯನೇ ಎಂಬುದೇ ಬರುತ್ತೆ. ಒಂದೊಂದು ಅಲೆ ರೂಢಿ ಆಗೈತೆ, ಇನ್ಮೇಲಿಂದ ಅತ್ತೆ ಅಂತೀನಿ. ನಮ್ಮ ಅಪ್ಪರ ಅಕ್ಕಯ್ಯನ ತಂಗಿನ ಆಗ್ಬೇಕಂತೆ. ತಂಗಿ ಅಂತೆ ಅಲ್ಲೇ ನಮ್ಮ ಅಪ್ಪ ಏನು ಹಂಗಂತಿತ್ತೇಳು ಅವಾಗ. ನಮ್ಮ ಕೋಮ್ಲ ಮತ್ತು ಎಲ್ಲ ಇವರೆಲ್ಲ ಅಣ್ಣ ತಮ್ಮಗಳು ಕಣೆ. ನಮ್ಮಪ್ಪ ಇರು, ಇವರಪ್ಪ ಇರು, ಎಲ್ಲನ ಒಂದು ಅಣ್ಣ ತಮ್ಮಗಳ ಮಕ್ಕಳು. ಹೌದೇನು? ಸರಿ ಅಮ್ಮ, ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಇವಳಿಗೆ ಸೋಮ್ಯನಿಗೆ ಫುಲ್ ಕೈ ನೋವು ಆಗ್ಬಿಟ್ಟೈತೆ. ಸುಂದರ ನನಗಂತೂ ಎಲ್ಲೋದ್ರೂ ಕಣ್ಣು ಹೊಡಿಯೋದು ಬಿಡೋದೇ ಇಲ್ಲ. ನಮಗೊಂಥರ ಖುಷಿಯಾಗ್ಬಿಟ್ಟೈತೆ. ಅವನಿಗೂ ಪಾಪ ಎಮ್ಮ ಸಣ್ಣಕ್ಕಿದ್ದಾಳಲ್ಲ, ನಾನು ಚೆನ್ನಾಗಿದ್ದೀನಲ್ಲ ಬ್ಯೂಟಿಯಾಗಿ, ನಾನು ದಪ್ಪಗಿದೆಯಲ್ಲ, ತಪ್ಪಗಿದ್ದು ಚೆನ್ನಾಗಿದ್ದೀನಲ್ಲ ನಾನು ದುಂಡುಗೆ, ಅದಕ್ಕೆ ನನ್ನ ಕಂಡ್ರೆ ತುಂಬ ಇಷ್ಟ ಸುಂದರನಿಗೆ. ನೋಡ್ತಾ ಇರ್ರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಮುಗಿಬಿಡೋಣ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.